ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹುಟ್ಟುವಂತಹ ಮಕ್ಕಳಿಗೂ ಕೆಲವರಿಗೆ ಕೆಲವು ಸಮಸ್ಯೆಗಳು ಉಂಟಾಗುತ್ತೆ. ದಯವಿಟ್ಟು ಇದು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಮ್ಮ DNA ಬಂದಿರುವಂತಹ ಒಂದು ಸಮಸ್ಯೆಗಳೇನಾದರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇದು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ಗರ್ಭದಲ್ಲೇ ಮಗು ಏನಾದರೂ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ, ಅಥವಾ ಹಿಂದಿನ ಜನ್ಮದ ಕರ್ಮದ ಫಲದ ಮೇಲೆ ಈ ಜನ್ಮದಲ್ಲೂ ನಿಮಗೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮಾಂತ್ರಿಕ ಬಾಧೆಗಳಿಗೆ ಏನಾದರೂ ಒಳಗಾಗಿದ್ದರೆ ಖಂಡಿತವಾಗ್ಲೂ ನೀವು ಒಂದು ಮದುವೆ ಆದ ಮೇಲೆ ನೀವು ಹುಟ್ಟುವಂತಹ ಮಕ್ಕಳಿಗೂ ಸಮೇತ ಒಂದು ಸಮಸ್ಯೆಗಳು ಉಂಟಾಗುತ್ತೆ. ಯಾಕೆಂದರೆ ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಬಂದು ಕೆಲವೊಂದೊಂದು ಸತಿ ನೀವು ನೋಡ್ಬೋದು, ಹಲವಾರು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಪರೀಕ್ಷೆಗಳನ್ನು ಮಾಡಿಸಿರ್ತಾರೆ. ಅಂಗವಿಕಲವಾದಂತಹ ಮಕ್ಕಳು ಸಮೇತ ಹುಟ್ಟುತ್ತಾರೆ. ಒಂದು ಎರಡನೇದಾಗಿ ಕೆಲವರಿಗೆ ನೀವು ನೋಡ್ಬೋದು, ಕೆಲವು ಮಕ್ಕಳಿಗೆ ಕಿವಿ ಕೇಳದೇ ಇರುವಂಥದ್ದು, ಬಾಯಿ ಬರದೇ ಇರುವಂಥದ್ದು, ಅಥವಾ ಕಣ್ಣಿನ ಸಮಸ್ಯೆಗಳಿರುವಂಥದ್ದು ಸಮೇತ ಉಂಟಾಗುತ್ತೆ. ಹಾಗೆ ಕೆಲವು ಮಕ್ಕಳಿಗೆ ಇನ್ನೂ ನಾವು ನೋಡ್ಬೋದು, ಮಾತಾಡಲಿಕ್ಕೆ ಬರ್ತದೆ, ಆದರೆ ಆ ಮಾತೇ ಒಂಥರ ಅರ್ಧಂಬರ್ಧ ಆಗ್ತಾ ಇರುತ್ತೆ, ಅಥವಾ ಆ ಮಾತುಗಳು ಬಂದು ತೊದಲು ಮಾತು ಅಂತ ಹೇಳ್ತಾರೆ. ಆದರೆ ಎಲ್ಲ ರೀತಿಯ ಪರೀಕ್ಷೆಗಳು ವೈದ್ಯಕೀಯದಲ್ಲಿನೂ ಪರೀಕ್ಷೆ ಆಗಿರುತ್ತೆ. ಅಂತಹ ಮಕ್ಕಳಿಗೆ ಅಂತಹ ಸಂದರ್ಭದಲ್ಲಿ ಆಧ್ಯಾತ್ಮದ ರೀತಿಯಲ್ಲೇ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು. ಎರಡನೇದಾಗಿ. ಮೂರನೇದಾಗಿ, ಇಂತಹ ಮಕ್ಕಳಲ್ಲಿ ಕೆಲವರಲ್ಲಿ ನೀವು ನೋಡಬೇಕು, ತುಂಬ ಹಠ ಇರುತ್ತೆ, ತುಂಬ ಕೋಪ ಇರುತ್ತೆ, ತುಂಬ ಒಂದು ವಿಚಿತ್ರವಾದಂತಹ ವರ್ತನೆಯನ್ನು ಮಾಡ್ತಾರೆ, ತುಂಬ ಒಂದು ವಸ್ತುಗಳನ್ನು ಬಿಸಾಡುವಂಥದ್ದು, ಕಚ್ಚಿ ಬಾಯಿಂದ ಎಳೆಯುವಂಥದ್ದು, ಅಥವಾ ಒಂದು TV ಮೇಲೆ ಎತ್ತಿ ಬಿಸಾಡುವಂಥದ್ದು, ತುಂಬ ರಚ್ಚೆ ಅಥವಾ ಗಲಾಟೆ ಮಾಡುವಂಥದ್ದು ಸಮೇತ ನಾವು ಮಾಡುತ್ತೆ. ಯಾಕೆ ಅಂತಂದರೆ ಇಂತಹ ಮಕ್ಕಳ ಒಂದು ಸೂಕ್ಷ್ಮ ಶರೀರವೇ ಹಾಳಾಗಿರುತ್ತೆ. ಯಾಕಂದರೆ ನಮ್ಮ ಸಪ್ತ ಚಕ್ರಗಳಲ್ಲಿ ಸೂಕ್ಷ್ಮ ಶರೀರಗಳು, ಸಪ್ತ ಚಕ್ರಗಳು ಹಾಳಾದಂತಹ ಸಂದರ್ಭದಲ್ಲಿ ಆ ಮಕ್ಕಳು ಸಮೇತ ಇದೇ ರೀತಿ ಗಲಾಟೆ ಮಾಡ್ತಾರೆ. ಆಗ ನಾವು ಸರಿಯಾದ ರೀತಿಯಲ್ಲಿ ಆ ಮಕ್ಕಳಿಗೆ, ಚಿಕ್ಕ ಮಗುವಾಗಿದ್ದಾಗಲೇ ಆ ಮಗುವಿಗೆ ಪರಿಹಾರದ ರೀತಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಒಂದು. ಎರಡನೇದಾಗಿ, ಇದನ್ನು ನಾವು ತುಂಬ ಕೂಲಂಕುಷವಾಗಿ ನಾವು ತಗೊಂಡು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಮಕ್ಕಳಿಗೆ ಮಾಡುವಂತಹ ಪರಿಹಾರವೇ ಬೇರೆ, ದೊಡ್ಡವರಿಗೆ ಮಾಡುವಂತಹ ಪರಿಹಾರನೇ ಬೇರೆ. ಕೆಲವರಿಗೆ ನೀವು ನೋಡ್ಬೋದು, ಕೆಲವೆಲ್ಲ ಪರಿಹಾರಗಳು ಆದ ನಂತರ ಆ ಮಕ್ಕಳಿಗೆ ಬಾಯಿ ಬರುವಂಥದ್ದು, ಕೆಲವ್ರು ನೋಡ್ಬೋದು ಮಕ್ಕಳು ಚಳಿ ಬರೋದು, ಜ್ವರ ಬರೋದು, ಗಂಟಲು ನೋವು ಬರುವಂಥದ್ದು, ಸುಮ್ಮನೆ ಆದರೂ ಹೋಗಿ ಶೀತ ಕಟ್ಕೊಳ್ಳೋದು, ಕಫ ಕಟ್ಕೊಳ್ಳೋದು, ಎಷ್ಟೋ ಬಾರಿ ಹೊಟ್ಟೆ ನುಲ್ತಾ ಬರುವಂಥದ್ದು, ಆ ಹೊಟ್ಟೆಯಿಂದ ಹೊರಗಡೆ ಬರುವಂತಹ ಮಲ ಮೂತ್ರಗಳು ಸಮೇತ ಒಂದು ತುಂಬ ವಾಸನೆ ಭರಿತವಾಗಿರುತ್ತೆ, ಕಫ ಎಲ್ಲ ಹೊರಗಡೆ ಬರುವಂಥದ್ದು. ಇದಕ್ಕೆ ನೀವು ಎಷ್ಟೇ ಔಷಧಿಯನ್ನು ನೀವು ಕೊಟ್ಟರೂ ಪರಿಹಾರ ಆಗಲ್ಲ. ಕೆಲವು ಮಕ್ಕಳು ನೋಡಬೇಕು ತುಂಬ ಸಣ್ಣಗಿರ್ತಾರೆ, ಕೆಲವು ಮಕ್ಕಳು ನೋಡಬೇಕು ವಯಸ್ಸಿಗೆ ಮೀರಿ ದಪ್ಪ ಇರ್ತಾರೆ. ಆ ವಯಸ್ಸಿಗೆ ಮೀರಿದ ದಪ್ಪವನ್ನು ನಾವು ಅನುವಂಶೀಯವಾಗಿಯೂ ನಾವು ವೈದ್ಯಕೀಯ ವಿಭಾಗದಲ್ಲಿ ಹೇಗೆ ಹೇಳ್ತೀವೋ ಅದೇ ರೀತಿ ಇದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯಿಂದಾಗಿದೆಯಾ, ಅಥವಾ ಅನ್ಯರು ತಾಯಿಯ ಗರ್ಭದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಇದು ಮಾಡಿ ಕಳಿಸಿರುವಂಥದ್ದು, ಅಥವಾ ಹಿಂದಿನ ಜನ್ಮದ ಒಂದು ಸಂಬಂಧದ ಕಾರಣದಿಂದ ಈ ತಾಯಿಗೆ ಇಂಥ ಮಗು ಹುಟ್ಟಿದೆಯಾ ಅಂತ. ಯಾಕಂದರೆ ಪೂರ್ವ ಜನ್ಮಂ ಕೃತ್ಯಂ ಪಾಪಂ ವ್ಯಾಧಿ ರೂಪೇಣ ಬಾಧಿತ ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ನಾವು ನಮಗೆ ಈ ಜನ್ಮದಲ್ಲಿ ಒಂದು ಮಗು ಹುಟ್ಟಬೇಕಾದ್ರೂ ಸಮೇತ ನಮಗೆ ಅಂತಹ ಒಂದು ಮಗ ಅಥವಾ ಗಂಡ ಸಿಗಬೇಕಾದ್ರೆ ನಮಗೆ ಪೂರ್ವಜನ್ಮದ ಒಂದು ಕರ್ಮ ಇದ್ರೇ ನಮಗೆ ಸಿಗುವಂಥದ್ದು. ಹಾಗಾಗಿ ಯಾರೇ ಇಂತಹ ಒಂದು ಮಕ್ಕಳಿಗೆ ಸಮಸ್ಯೆ, ಕಿಟಾರ್ ಅಂತ ಕಿರ್ಚ್ಕೊಳ್ಳೋದು, ರಾತ್ರಿ ಎದ್ದೇಳುವಂಥದ್ದು, ಕೆಲವ್ರನ್ನ ನೀವು ನೋಡ್ಬೋದು, ಒಂದು ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಅವರ ಮಕ್ಕಳು ಸರಿಯಾಗಿ ಹಾಲು ಕುಡಿಯದೇ ಇರುವಂಥದ್ದು, ಅಥವಾ ಅಂತಹ ಮಕ್ಕಳಿಗೆ ಸರಿಯಾಗಿ ಹಾಲು ಬರದೇ ಇರೋದು. ಯಾಕೆಂದರೆ ಇಂತಹ ಒಂದು ತಾಯಿಯ ಒಂದು ದೇಹ ನೋಡಲಿಕ್ಕೆ ಚೆನ್ನಾಗಿರ್ಬೋದು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಆದರೆ ಸಪ್ತ ಚಕ್ರಗಳು, ಸೂಕ್ಷ್ಮ ಶರೀರಗಳು ಏನಿದೆ ಅದೆಲ್ಲವೂ ಹಾಳಾಗಿರುತ್ತೆ. ಇದರಿಂದ ಅಂತಹ ತಾಯಿಗೆ ಸರಿಯಾಗಿ ಹಾಲು ಸಮೇತ ಬರೋದಿಲ್ಲ. ಆ ಹಾಲು ಬರದೇ ಇರೋದ್ರಿಂದ ಆ ಎಳೆ ಕಂದನಿಗೆ ಅಥವಾ ಎಳೆ ಪಾಪು, ಎಳೆ ಮಗುಗೆ ಸಮೇತ ಅವರು ಹಾಲು ಕುಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವರ ಸಪ್ತಚಕ್ರಗಳು, ಇವರ ಸೂಕ್ಷ್ಮ ಶರೀರಗಳು ಸರಿಯಾಗಿದ್ದರೆ ತಾನೇ ಒಂದು ಸರಿಯಾದ ರೀತಿಯಲ್ಲಿ
ಆ ಮಗುವಿಗೆ ಹಾಲು ಕುಡಿಸ್ಲಿಕ್ಕೆ ಸಾಧ್ಯ. ಯಾಕಂದರೆ ನಾನು ಹೇಳ್ತಿರ್ತೀನಿ ಪ್ರತಿ ಬಾರಿ, ನಮ್ಮ ದೇಹ ಪಂಚಭೂತಗಳಲ್ಲಿ ವಾಯುತತ್ವ ಹೇಗೆ ಮುಖ್ಯವೋ ಅದೇ ರೀತಿ ಅಗ್ನಿತತ್ವ. ವಾಯುತತ್ವದಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಆಕ್ಸಿಜನ್ ಸರಿಯಾಗಿ ಒಳ್ಳೆಯ ಶುದ್ಧವಾದ ಗಾಳಿ ಇದ್ರೆ ತಾನೇ ಆ ಮಗುಗೂ ನಾವು ಅದನ್ನು ಸಪ್ಲೈ ಮಾಡೋಕ್ಕಾಗೋದು. ನನ್ನ ದೇಹದಲ್ಲೇ ಇಲ್ಲ ಅಂದಮೇಲೆ ಆ ಮಗುಗೆ ಹೇಗೆ ಕೊಡಲಿಕ್ಕೆ ಸಾಧ್ಯವೋ ಅದೇ ರೀತಿ ಯಾವಾಗ ಈ ತಾಯಿಗೆ ಆಗುವಂಥ ಸಮಸ್ಯೆ ಮಗುವಿನ ಮೇಲೇನೂ ಪರಿಣಾಮಗಳನ್ನು ಬೀರುತ್ತೆ. ಆದರೂ ಚಿಂತೆ ಬಿಡದೆ, ಚಿಂತೆಯನ್ನು ಮಾಡದೆ, ಯಾಕಂದರೆ ಬಾಣಂತನ, ಬಸರಿ ಇವೆಲ್ಲವೂ ಆ ಸಂದರ್ಭದಲ್ಲಿ ಅದೆಲ್ಲವೂ ಕರ್ಮಾಧಾರಿತವಾಗಿರುತ್ತೆ. ಇವೆಲ್ಲದಕ್ಕೂ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ತಾಯಿಯೂ ಧೃತಿಗೆಡದೆ, ತಂದೆಯು ಅಜ್ಜಿ ತಾತ ಯಾರಿದ್ದಾರೆ ಅವರೆಲ್ಲರೂ ಧೃತಿಗೆಡದೆ, ಯಾರಿಗೆ ಹೆರಿಗೆ ಆಗಿದೆ ಅಥವಾ ಮಕ್ಕಳಾಗಿದೆ ಅವರ ಜೊತೆ ನಿಂತು ಇಂತಹ ಒಂದು ಸಮಸ್ಯೆಗಳನ್ನು ಪೂರ್ತಿಯಾಗಿ ನಿವಾರಣೆ ಮಾಡ್ಕೋಬೇಕಾಗುತ್ತೆ. ಅದು ಮಗುಗೂ ಆಗಿದ್ರೆ ಮಗುಗೆ, ತಂದೆಗಾಗಿದ್ರೆ ತಂದೆಗೆ, ತಾಯಿಗಾಗಿದ್ರೆ ತಾಯಿಗೆ ಅಥವಾ ಅಜ್ಜಿ ತಾತನಿಗೆ ಈ ಥರ ಎಲ್ಲವೂ ಬರುತ್ತೆ. ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ಇದನ್ನು ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇವರ ಇಂಥ ಚಕ್ರಗಳೇ ಕೆಟ್ಟಿದೆ, ಇವರಿಗೆ ಇದೇ ಸಮಸ್ಯೆ ಅಂತೇಳಿ. ಹಾಗಾಗಿ ಇದನ್ನು ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗ್ಲೂ ನಿಮಗೆ ಹಲವಾರು ರೀತಿಯಲ್ಲಿ ಬಗೆಹರಿಯುತ್ತೆ ಅಂತ ಹೇಳ್ತೀನಿ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಂತಹ ಒಂದು ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.